ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರಕ್ಕೆ ಆಗಮಿಸಿದ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥ ಸ್ವಾಗತ ಕೋರಿದ ಕಾರವಾರದ ಸಾಯಿ ಭಕ್ತರು. ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯು ಕಾರವಾರ ನಗರಕ್ಕೆ ಆಗಮಿಸಿತು. ಆಂಧ್ರಪ್ರದೇಶದ ಪುಟ್ಟಪರ್ತಿಯ ಪ್ರಶಾಂತಿ ನಿಲಯಂನಿಂದ ಹೊರಟ 5 ರಥಗಳಲ್ಲಿ ಒಂದು ರಥವು ಕರ್ನಾಟಕದ ವಿವಿಧ ಪ್ರದೇಶಗಳ ಮೂಲಕ ಕಾರವಾರ ನಗರಕ್ಕೆ ಆಗಮಿಸಿದ್ದು, ಕಾರವಾರ ಸಾಯಿ ಸಮಿತಿ ಮಂದಿರದಿಂದ ದೈವಜ್ಞ ಹಾಲ್, ಬಾಂಡೇಶಿಟ್ಟ, ಸಾಸನವಾಡ್, ಮುಖೇರಿ ಸಾಯಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿದ್ದು, ಹಿರೇಶಿಟ್ಟ ಸಮಿತಿಯವರು ಶುಕ್ರವಾರ ಬೆಳಗ್ಗೆ ಸ್ವಾಗತಿಸಿ ಬರಮಾಡಿಕೊಂಡರು. ಮಧ್ಯಾಹ್ನ ಗಿಂಡಿವಾಡ ಹಾಗೂ ವಾಜಂತ್ರಿವಾಡ ಸಮಿತಿಯವರು ಸ್ವಾಗತಿಸಿ ಮೆರವಣಿಗೆ ಮೂಲಕ ಚಂದ್ರಾದೇವಿ, ಕೂಲಕೋಟೇಶ್ವರ ಮೂಲಕ ವಾಜಂತ್ರಿವಾಡ ಸಮಿತಿ ಸಾಯಿ ಮಂದಿರದ ಬಳಿ ವಾಸ್ತವ್ಯ ಮಾಡಿದರು. ಶನಿವಾರ ಬೆಳಗ್ಗೆ ವಾಜಂತ್ರಿವಾಡ ಸಾಯಿ ಮಂದಿರದಿಂದ ರಥವು ನಾಗನಾಥ ದೇವಸ್ಥಾನ, ಕಠಿಣ್ಕೋಳ್ ಹಾಗೂ ಸುಂಕೇರಿ ಸಾಗಲಿದ್ದು, ಅಲ್ಲಿ ಭಜನಾ ಮಂಡಳಿಯವರು ಸ್ವಾಗತ ಕೋರುವರು. ಶುಕ್ರವಾರ ಮೆರವಣಿಗೆಯಲ್ಲಿ ನೂರಾರು ವಾಜಂತ್ರಿವಾಡ ಸಾಯಿ ಮಂದಿರದ ಭಜನಾ ಮಂಡಳಿಯವರು ಭಕ್ತರು ಭಾಗವಹಿಸಿದ್ದರು. ಬಾಲ ವಿಕಾಸ್ ಮಕ್ಕಳ ದೇವದೇವತೆಯ ರೂಪಕ ದೃಶ್ಯವು ಮೆರವಣಿಗೆಯಲ್ಲಿ ಆಕರ್ಷಣೆಗೊಂಡಿತ್ತು. ಹಿರೇಶಿಟ್ಟ ಸಾಯಿ ಮಂದಿರದ ಬಳಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥದ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರು. ಅಂಗವಾಗಿ ಈ ರಥಗಳು ದೇಶಾದ್ಯಂತ ಸಂಚರಿಸ್ತಾ ಇದ್ದಾವೆ. ಅಲ್ಲಿಂದ 4 ರಥಗಳು ಬಿಟ್ಟಿದ್ದಾವೆ. ಒಂದು ರಥ ನಮ್ಮ ಈ ಕರ್ನಾಟಕದಲ್ಲಿ ಸಂಚರಿಸ್ತಾ ಇದೆ. ಇದು 19 ದಿನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸಿ ನಂತರ ಬೆಳಗಾವಿ ಜಿಲ್ಲೆಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ರವಿವಾರ ದಿವಸ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಾವೆಲ್ಲರೂ ಬರಬೇಕಾಗಿ ಇವತ್ತು ಎಲ್ಲಿಂದ ಎಲ್ಲಿ ಬಂತು ಸರ್? ಇವತ್ತು ಇದು ಬಾಂಡೇಶಿಟ್ಟದಿಂದ ಇಲ್ಲಿ ಕಳೆಶೆಟ್ಟ, ಮಣ್ಸಿನಘಟ್ಟ ಹೋಗಿ ಈಗ ವಾಜಂತ್ರಿವಾಡ ಬರ್ತಾ ಇದೆ. ನಾಳೆ ಸುಂಕೇರಿ ಮತ್ತು ಮಾಜಾಳಿವರೆಗೂ ಹೋಗ್ತಾ ಇದೆ. ರವಿವಾರ ದಿನ ಕಡಲ ತೀರದಲ್ಲಿ ದೊಡ್ಡದಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಶ್ರೀರಾಮ್.